ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೇ ತರಗತಿ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ ಪೂರ್ಣಾಂಕಗಳು. ಈ ಪಾಠದಲ್ಲಿ ಇವತ್ತು ನಾವು ಪುಟ ಸಂಖ್ಯೆ 120ರಲ್ಲಿ ಕೂಡಲು ಮತ್ತು ಕಳೆಯಲು ಗುರುತು ಹಾಕದ ಸಂಖ್ಯಾರೇಖೆಯನ್ನು ಬಳಸುವುದು ಅಂತ. ಈಗ ಗುರುತು ಹಾಕದ ಸಂಖ್ಯಾರೇಖೆ ಇಲ್ಲಿ ಕಾಣ್ತಾ ಇದೆ. ಇದರಲ್ಲಿ ಒಂದೇ ಒಂದು ಗುರುತಿರುತ್ತೆ, 0 ಅಂತ. 0ಯ ಬಲಭಾಗಕ್ಕೆ ಧನಾತ್ಮಕ ಸಂಖ್ಯೆಗಳಿರ್ತವೆ, 0ಯ ಎಡಭಾಗಕ್ಕೆ ಋಣಾತ್ಮಕ ಸಂಖ್ಯೆಗಳಿರ್ತವೆ. ಎಷ್ಟು ಅಂತ ಕೊಟ್ಟಿರಲ್ಲ. ಈಗ ಹಿಂದಿನ ಒಂದು ನಿಮ್ಮ ಪೇಜ್ನಲ್ಲಿ ಅಂದರೆ ಹಿಂದಿನ ಒಂದು ಲೆಕ್ಕಗಳಲ್ಲಿ ಈ ಸಂಖ್ಯಾರೇಖೆಯನ್ನು ಉಪಯೋಗಿಸಿದ್ವಿ. 0ಯಿಂದ 1 2 3 4 ಇದು ಸೀಮಿತವಾಗಿರ್ತಕ್ಕಂಥ ಸಂಖ್ಯೆಗಳಿದಾವೆ. ಆದರೆ ಇಲ್ಲಿ ಅನಂತ ಸಂಖ್ಯಾರೇಖೆ ಅಂತ ಕರೆದಾರೆ. ಅನಂತ ಅಂದರೆ ನಾವು ಎಷ್ಟು ಬೇಕಾದರೂ ಸಂಖ್ಯೆಯನ್ನು ಉಪಯೋಗಿಸ್ಕೋಬೋದು. ಇಲ್ಲಿಗೆ 100 ಹಾಕ್ಕೋಬೋದು, ಅಥವಾ 1000 ಹಾಕ್ಕೋಬೋದು, ಅಥವಾ ಕೋಟಿ ಹಾಕ್ಕೋಬೋದು, ಅಥವಾ ಇಲ್ಲೂ ಅಷ್ಟೇ -100 ಹಾಕ್ಕೋಬೋದು, -150 ಹಾಕ್ಬೋದು, ಮೈನಸ್ ಎಷ್ಟನ್ನ ಹಾಕ್ಬೋದು. ಇದನ್ನು ಅನಂತ ಸಂಖ್ಯಾರೇಖೆ ಅಂತ ಕರೆದು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೂಡೋದು ಕಳೆಯೋದನ್ನು ಈ ಒಂದು ಸಂಖ್ಯಾರೇಖೆಯಲ್ಲಿ ಮಾಡ್ಕೋಬಹುದು. ಇಲ್ಲಿ ಮುಂದಕ್ಕೆ ನಾವು ಹೋದಾಗ ಗುರುತಿಸದ ಈ ಸಂಖ್ಯಾರೇಖೆ ಅಂತ UNL ಅಂತ, ಅನ್ಮಾರ್ಕ್ಡ್ ನಂಬರ್ ಲೈನ್ ಅಂತಂದೇಳಿ UNL ಅಂದರೆ ಈ ಒಂದು ಸಂಖ್ಯಾರೇಖೆಯಲ್ಲಿ ಕೂಡೋ ಸಮಸ್ಯೆಯನ್ನು ಮಾಡೋಣ. ಕೂಡೋದು ಅಂದರೆ ಮೊದಲೇ ನಾವು ಕೂಡೋ ಸೂತ್ರ ಏನು? ಆರಂಭಿಕ ಸಂಖ್ಯೆ ಪ್ಲಸ್ ಅಗತ್ಯವಾದ ಚಲನೆ = ಅಪೇಕ್ಷಿತ ಸಂಖ್ಯೆ. ಈಗ ಆರಂಭಿಕ ಸಂಖ್ಯೆ ಏನಿದೆ ಇಲ್ಲಿ 85 ಇದೆ. ಅಂದರೆ 85ರಿಂದ ನಾವು ಶುರು ಮಾಡಬೇಕು, +85ರಿಂದ. ಅಗತ್ಯ ಪ್ಲಸ್ ಕೂಡೋದೆಷ್ಟು? ಅಗತ್ಯವಾದ ಚಲನೆ ಎಷ್ಟಿದೆ? -60 ಇದೆ. ಮೈನಸ್ ಅಂದರೆ ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಹೋಗ್ಬೇಕು? ಹಿಂದಕ್ಕೆ ಹೋಗ್ಬೇಕು. ಎಷ್ಟು? 60 ಹಿಂದಕ್ಕೆ ಹೋಗ್ಬೇಕು. 85ರಿಂದ ನಾವು 60 ಹಿಂದಕ್ಕೆ ಹೋದರೆ, ಅಂದರೆ 85ರಾಗ 60 ಹೋದರೆ ಇನ್ನು 25 +25ಕ್ಕೆ ನಾವು ಹೋಗ್ತೀವಿ. ಅದೇ ಅಪೇಕ್ಷಿತ ಸಂಖ್ಯೆ. ಹಂಗಾಗಿ ಇದ್ರ ಉತ್ತರ +25. ಓಕೆನಾ? ಇಲ್ಲಿ ಸಂಖ್ಯಾರೇಖೆಯನ್ನು ಬಳಸ್ಕೊಳ್ತಾ ಈ ರೀತಿ ಮಾಡಬಹುದು. ಅದೇ ನಾವು ಕಳೆಯೋ ಸಮಸ್ಯೆಯನ್ನು ತಗೊಳ್ಳೋಣ. ಕಳೆಯೋ ಸಮಸ್ಯೆಗೆ ಒಂದು ಸೂತ್ರ ಏನಿದೆ? ಫಸ್ಟಿಗೆ ಏನಿರುತ್ತೆ? ಅಪೇಕ್ಷಿತ ಸಂಖ್ಯೆ ಇರುತ್ತೆ, ಆಮೇಲೆ ಅದರಲ್ಲಿ ಮೈನಸ್ ಆರಂಭಿಕ ಸಂಖ್ಯೆಯನ್ನು ಕಳಿತೀವಿ, = ಅಗತ್ಯವಾದ ಚಲನೆ. ಇಲ್ಲಿ -100 ಕಳೆಯೋದು ಮೈನಸ್ +250. ಇಲ್ಲಿ +250 ಏನಿದು? ಆರಂಭಿಕ ಸಂಖ್ಯೆ. ಅಂದರೆ ನಾವು +250ರಿಂದ ಆರಂಭ ಮಾಡಬೇಕು. ನೋಡಿರಿ, ಸಂಖ್ಯಾರೇಖೆಯಲ್ಲಿ +150 ಇಲ್ಲಿದೆ. ನೀವೆಲ್ಲಾದರೂ ಗುರುತಿಸ್ಕೋಬೋದು. +150ರಿಂದ ಆರಂಭಿಸಿ ಅಪೇಕ್ಷಿತ ಸಂಖ್ಯೆ ಅಂದರೆ ನಾವು ಲಾಸ್ಟಿಗೆ ಹೋಗಿ ತಲುಪ್ತೀವಲ್ಲ, ಆ ಸಂಖ್ಯೆ ಎಷ್ಟಿದೆ? -100ಕ್ಕೆ ನಾವು ತಲುಪಬೇಕು. -100 ಎಲ್ಲಿರುತ್ತೆ? 0ಯ ಎಡಬದಿಯಲ್ಲಿರ್ತದೆ. ಎಡಬದಿಯಲ್ಲಿರ್ತಕ್ಕಂಥ 0 -100ಕ್ಕೆ ತಲುಪಬೇಕು. ಎಲ್ಲಿಂದ? +250ರಿಂದ. ಎಷ್ಟು ನಾವು ಚಲಿಸ್ಬೇಕು ಲಾಸ್ಟಿಗೆ? ಅಗತ್ಯವಾದ ಚಲನೆ ಆನ್ಸರ್. ಎಷ್ಟು ನಾವು ಚಲಿಸ್ಬೇಕು ಅನ್ನೋದೇ ಆನ್ಸರ್. ಈಗ +250ರಿಂದ 0ಗೆ ವಾಪಸ್ ಹೋಗ್ಬೇಕಂದ್ರೆ ಎಷ್ಟಾಗುತ್ತೆ? -250 ಆಗುತ್ತೆ. -200. ಮೈನಸ್ ಯಾಕೆ ಹೇಳ್ರಿ? ಮೈನಸ್ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಹಿಂದಕ್ಕೆ ಹೋದರೆ ಮೈನಸ್ಸು, ಮುಂದಕ್ಕೆ ಹೋದರೆ ಪ್ಲಸ್ಸು. -250 ಇಲ್ಲಿವರೆಗೆ ಆಯಿತು. ಮತ್ತು ಇಲ್ಲಿಂದ 100 -100ಕ್ಕೆ ಹೋಗ್ಬೇಕಂದ್ರೆ ಮತ್ತೆ -100. ಟೋಟಲ್ ಎಷ್ಟಾಯಿತು? ಟೋಟಲ್ಲು ಎಷ್ಟಾಯಿತು? -350ರಷ್ಟು ಚಲನೆ ಆಯಿತು. ಅದೇ ಉತ್ತರ ಇದು. ಇದಕ್ಕೆ ಉತ್ತರ -100 -350. ಇದಕ್ಕೆ ಉತ್ತರ. ಈ ರೀತಿ ನಾವು ಕೂಡೋದು ಕಳೆಯೋದು ಅನಂತ ಸಂಖ್ಯಾರೇಖೆಯನ್ನು ಬಳಸ್ಕೊಂಡು ಮಾಡ್ಬೋದು. ಇದೇ ಒಂದು ನಿಯಮದ ಮೇಲೆ ಇಲ್ಲೊಂದು ಪ್ರಶ್ನೆ ಇದೆ. ಈ ಉಕ್ತಿಗಳನ್ನು ಮೌಲ್ಯಮಾಪನ ಮಾಡಲು ಗುರುತು ಮಾಡದ ಸಂಖ್ಯಾರೇಖೆಯನ್ನು ಬಳಸಿ ಅಂತ. ಈಗ 4 ಲೆಕ್ಕಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ. 1ನೇ ಲೆಕ್ಕ A -125 +-30. ಇದೇನು ಸಂಕಲನನೋ ವ್ಯವಕಲನನೋ? ಇದು ಸಂಕಲನ. ನಡುವೆ ಇರ್ತಕ್ಕಂಥ ಚಿಹ್ನೆ ನೋಡಿರಿ, ಪ್ಲಸ್ ಇದೆ, ಸಂಕಲನ. ಸಂಕಲನದಲ್ಲಿ ಮೊದಲಿಗೆ ಆರಂಭಿಕ ಸಂಖ್ಯೆ ಇರುತ್ತೆ, ಆಮೇಲೆ ಅಗತ್ಯವಾದ ಚಲನೆ. ಈಗ ನಾವು ಅನಂತ ಸಂಖ್ಯಾರೇಖೆಯನ್ನು ಹಾಕ್ಕೊಂಡ್ವಿ. ಈಗ ನಡುವೆ 0 ಇರುತ್ತೆ. ನಾವು ಆರಂಭಿಕ ಸಂಖ್ಯೆ ಎಷ್ಟು? -125. ಇಲ್ಲಿಂದ ಶುರು ಮಾಡಬೇಕು. ಈಗ ಚಲನೆ ಎಷ್ಟು ಚಲಿಸ್ಬೇಕು?
30ರಷ್ಟು ಚಲಿಸ್ಬೇಕು. ಎಷ್ಟು? -30 ಅಂದರೆ ಹಿಂದಕ್ಕೆ ಮತ್ತೆ 30 ಚಲಿಸ್ಬೇಕು. ಹೌದಾ? ಹಿಂದಕ್ಕೆ ನಮಗೆ ಹಿಂದಕ್ಕೆ ಚಲಿಸೋ ಒಂದು ಇದು ಇರಲಿಲ್ಲ, ಹಾಗಾಗಿ ನಾನು ಸಂಖ್ಯಾ ರೇಖೆಯನ್ನು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡೆ. ಈಗ 30ರಷ್ಟು ಹಿಂದಕ್ಕೆ ಹೋದರೆ ಎಲ್ಲಿಗೆ ಹೋಗ್ತೀವಿ ನಾವು? -125 ಒಂದು 30 -155ಕ್ಕೆ ತಲುಪ್ತೀವಿ ನಾವು. ಸಂಖ್ಯಾ ರೇಖೆಯನ್ನು ಉಪಯೋಗಿಸ್ಕೊಂಡು ನಾವು ಕೂಡೋದು ಸೂತ್ರ ಗೊತ್ತಿರ್ಬೇಕಲ್ಲ. ಆರಂಭಿಕ ಸಂಖ್ಯೆ ಪ್ಲಸ್ ಚಲನೆ. ಎಷ್ಟು ಚಲನೆ ಮಾಡ್ತಾಯಿದ್ದೀವಿ? 30ರಷ್ಟು ಹಿಂದಕ್ಕೆ ಚಲನೆ, ಯಾಕಂದರೆ ಮೈನಸ್ ಇದೆ, ಹಾಗಾಗಿ ಹಿಂದಕ್ಕೆ ಚಲನೆ. ಹಾಗಾಗಿ ನಾವು ಅಪೇಕ್ಷಿತ ಸಂಖ್ಯೆ ಅಂದರೆ ನಾವು ಎಲ್ಲಿಗೆ ತಲುಪಿದ್ವಿ? -155ಕ್ಕೆ ತಲುಪಿದ್ವಿ. ಅದೇ ರೀತಿ ಬಿನೇ ಲೆಕ್ಕ ನೋಡ್ರಿ. ಇಲ್ಲಿ ಕೂಡ್ತಾ ಇದ್ದೀವೋ ಕಳಿತಾ ಇದ್ದೀವೋ? ಕಳಿತಾ ಇದ್ದೀವಿ, ಮೈನಸ್ ಇದೆ. ಕಳಿಯೋ ಒಂದು ಸೂತ್ರ ಏನು? ಅಪೇಕ್ಷಿತ ಸಂಖ್ಯೆ ಮೊದಲಿಗಿರುತ್ತೆ. ನೆಕ್ಸ್ಟ್ ಕಳಿಯೋ ಸಂಖ್ಯೆ ಆರಂಭಿಕ ಸಂಖ್ಯೆ ಆಗಿರುತ್ತೆ. ಹಂಗಾಗಿ ಇಲ್ಲಿ ಆರಂಭಿಕ ಸಂಖ್ಯೆ -55. ಮೈನಸ್ ಎಲ್ಲಿರುತ್ತೆ? 0ಯ ಎಡಬದಿಯಲ್ಲಿರುತ್ತೆ. -55 ಇದು -55 ಇಲ್ಲಿಂದ ಪ್ರಾರಂಭ ಮಾಡಬೇಕು. ಅಪೇಕ್ಷಿತ ಸಂಖ್ಯೆ ಎಲ್ಲಿಗೆ ಹೋಗ್ಬೇಕು? +105ಕ್ಕೆ ಹೋಗ್ಬೇಕು. +105 ಎಲ್ಲಿದೆ? 0ಯ ಬಲಭಾಗಕ್ಕೈತೆ 105. ಈಗ ಆರಂಭ ಇಲ್ಲಿಂದ, ಅಂತ್ಯ ಇಲ್ಲಿಗೆ. ಎಷ್ಟು ಚಲಿಸ್ತೀವಿ? ಇಲ್ಲಿಂದ ಇಲ್ಲಿಗೆ ಎಷ್ಟು ಚಲಿಸ್ತೀವಿ ನೋಡಿರಿ. ಇಲ್ಲಿಂದ ಇಲ್ಲಿಗೆ ಮುಂದಕ್ಕೆ ಚಲಿಸ್ತಾ ಇದೀವಿ ಅಂದರೆ ಪ್ಲಸ್. ಇಲ್ಲಿಂದ ಇಲ್ಲಿಗೆ 55ರಷ್ಟು ಚಲಿಸ್ತೀವಿ. ಮತ್ತು ಇಲ್ಲಿಂದ ಇಲ್ಲಿಗೆ 105ರಷ್ಟು ಚಲಿಸ್ತೀವಿ ಪ್ಲಸ್. ಎರಡೂ ಸೇರಿದ್ರೆ 160 ಆಗುತ್ತೆ. 105 ಒಂದು 55 60 ಆಗುತ್ತೆ. ಎಂಥ 160 ಪ್ಲಸ್ 160ರಷ್ಟು ಚಲನೆ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಚಲನೆ ಆಗಿದೆ? ಪ್ಲಸ್ 160ರಷ್ಟು ಚಲನೆ ಆಗಿದೆ. ನೆಕ್ಸ್ಟ್ ಸೀನೆ ಲೆಕ್ಕ ನೋಡ್ರಿ. ಸೀನೆ ಲೆಕ್ಕ ಕೂಡೋದು ಕಳಿಯೋದು ನೋಡ್ಕೊಳ್ರಿ. ಕಳಿಯೋದು ಮೈನಸ್ ಇದೆ, ಹಂಗಾಗಿ ಇದೇನಿದು? ಅಪೇಕ್ಷಿತ ಸಂಖ್ಯೆ. ಅಂದರೆ ಲಾಸ್ಟಿಗೆ ಎಲ್ಲಿಗೆ ಹೋಗಿ ತಲುಪಬೇಕು? +80ಕ್ಕೆ ತಲುಪಬೇಕು. ಇದು ಆರಂಭಿಕ ಸಂಖ್ಯೆ. ಎಲ್ಲಿಂದ ಆರಂಭ ಮಾಡಬೇಕು? -150. -150 ಅಂದರೆ 0ಯ ಎಡಬದಿಯಲ್ಲಿ -150 ಇರುತ್ತೆ. ನೀವೆಲ್ಲನ ಗುರುತಿಸ್ಕೋಬೋದು. -150 ಅಂದರೆ ಎಲ್ಲನ ಅಂದರೆ ಈ ಕಡೆಗಲ್ಲ, ಮೈನಸ್ ಇರೋದು 0 ಈ ಕಡೆಗೇ, ಇಲ್ಲೇನ ಗುರುತಿಸ್ಕೊಳ್ರಿ. ಇದು ಅನಂತ ಸಂಖ್ಯಾ ರೇಖೆ. ಓಕೆ, ಈಗ -150ರಿಂದ ಎಲ್ಲಿಗೆ ಹೋಗ್ಬೇಕು? ಅಪೇಕ್ಷಿತ ಸಂಖ್ಯೆ +80ಕ್ಕೆ ಹೋಗ್ಬೇಕು. ಲಾಸ್ಟಿಗೆ ಅಗತ್ಯವಾದ ಚಲನೆ ನಮಗೆ ಉತ್ತರ ಆಗುತ್ತೆ. ಎಷ್ಟು ಚಲಿಸ್ಬೇಕು? ಇಲ್ಲಿಂದ ಇಲ್ಲಿಗೆ. ಮುಂದಕ್ಕೆ ಚಲಿಸ್ತಿದ್ದೀವಿ, ಹಿಂದಕ್ಕೆ ಚಲಿಸ್ತಿದ್ದೀವೋ? ಮುಂದಕ್ಕೆ ಚಲಿಸ್ತಿದ್ದೀವಿ ಅಂದರೆ ಉತ್ತರ ಪ್ಲಸ್ ಇರುತ್ತೆ. ಹೌದಾ? -150ರಿಂದ 0ವರೆಗೆ ಹೋಗೋಕ್ಕೆ 150ರಷ್ಟು ಮುಂದಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿಂದ 150ರಿಂದ ಮತ್ತೆ ಇಲ್ಲಿಗೆ 80ಕ್ಕೆ ಹೋಗ್ಬೇಕು. +80ರಷ್ಟು ಚಲಿಸ್ತೀವಿ. 150 ಒಂದು 80 ಎಷ್ಟಾಯಿತು? 230 ಆಯಿತು. +230ರಷ್ಟು ನಾವು ಮುಂದಕ್ಕೆ ಚಲಿಸ್ತೀವಿ. ಎಷ್ಟು? +230ರಷ್ಟು ಚಲಿಸ್ತೀವಿ. ನೆಕ್ಸ್ಟ್ ಲಾಸ್ಟ್ ಲೆಕ್ಕ ಡಿ. ಮೈನಸ್ ಇದೆ ಲಾಸ್ಟ್. ಮೈನಸ್ ಅಂದರೆ ಇದು ಕೂಡ ಕಳಿಯೋದು ಅಂದರೆ ಮೊದಲಿಗೆ ಏನಿರುತ್ತೆ? ಅಪೇಕ್ಷಿತ ಸಂಖ್ಯೆ ಇರುತ್ತೆ. ಯಾವುದನ್ನು ಕಳಿತೀವಿ? ಆರಂಭಿಕ ಸಂಖ್ಯೆಯನ್ನು ಕಳಿತೀವಿ. ಆರಂಭಿಕ ಸಂಖ್ಯೆ ಎಷ್ಟು? -200. 0ಯ ಎಡಬದಿಗೆ ಇರುತ್ತೆ. 0 ಎಡಬದಿಗೆ -200 ಇದೆ. ನಾವು ಆರಂಭಿಕ ಸಂಖ್ಯೆ ಇದು. ಅಪೇಕ್ಷಿತ ಸಂಖ್ಯೆ ಎಲ್ಲಿಗೆ ಹೋಗಿ ತಲುಪಬೇಕು? -99ಕ್ಕೆ ತಲುಪಬೇಕು. ಇದು ಕೂಡ -99 ಕೂಡ 0ಯ ಎಡಬದಿಗೆ ಇದೆ. -200 0ಗಿಂತ ಜಾಸ್ತಿ ದೂರ ಇರುತ್ತೆ. -99 0ಗೆ ಹತ್ತಿರ ಇರುತ್ತೆ. ಹಾಗಾಗಿ -200ರಿಂದ ನಾವು 99ಕ್ಕೆ ಹೋಗೋಕ್ಕೆ ಮುಂಭಾಗಕ್ಕೆ ಬಲ ಭಾಗಕ್ಕೆ ಚಲಿಸ್ಕೊಳ್ತಾ ಹೋಗ್ಬೇಕು. ಮುಂದಕ್ಕೆ ಚಲಿಸೋದಕ್ಕೆ ಇದು ಪ್ಲಸ್ ಆಗುತ್ತೆ. ಎಷ್ಟು ಚಲಿಸ್ಬೇಕು? 200ರಿಂದ 99ಕ್ಕೆ ಹೋಗೋಕ್ಕೆ 101ರಷ್ಟು ಚಲಿಸ್ಬೇಕು. ಹೌದಾ? 101 ಒಂದು 99 200 ಆಗಲ್ವಾ? ಹೌದು. +101ರಷ್ಟು ಚಲಿಸಿದರೆ ನಾವು -99ಕ್ಕೆ ಚಲಿಸ್ತೀವಿ. ಹಂಗಾರೆ ಎಷ್ಟು ಚಲಿಸಿದ್ವಿ? ಅಗತ್ಯವಾದ ಚಲನೆ +101ಕ್ಕೆ ಚಲಿಸಿದ್ವಿ. ಇಲ್ಲಿಗೆ ಈ ಒಂದು 4 ಲೆಕ್ಕಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಮುಂದಿನ ವಿಡಿಯೋದಲ್ಲಿ
ವ್ಯವಕಲನವನ್ನು ಸಂಕಲನಕ್ಕೆ ಮತ್ತು ಸಂಕಲನವನ್ನು ವ್ಯವಕಲನಕ್ಕೆ ಪರಿವರ್ತಿಸುವುದು ಹೇಗೆ ಅನ್ನೋದನ್ನು ನೋಡೋಣ ಮಕ್ಕಳೇ.